ನಮಸ್ಕಾರಮ್ಮ, ಬನ್ನಿ. ಓಹೋ, ಇದು ನಿಮ್ದೇನಾ ಗ್ಯಾರೇಜು? ಹೌದಮ್ಮ, ಜೀವನೋಪಾಯಕ್ಕೆ ಒಂದು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನೀವು ಗ್ಯಾರೇಜ್ ಓಪನ್ ಮಾಡಿದ್ದೀರಾ ಅಂತ ಗೊತ್ತಿತ್ತು, ಆದರೆ ನೋಡಿರಲಿಲ್ಲ. ಬನ್ನಿಮ್ಮ ಒಳಗಡೆ ಕೂತ್ಕೊಂಡು ಮಾತಾಡೋಣ. ವೆಂಕಿ, ಲಕ್ಷ್ಮಿಗೆ ಹೇಳಪ್ಪ ನೀಲು ಅವ್ರು ಬಂದಿದ್ದಾರೆ ಅಂತ. ಅವ್ರು ಏನು ಹೇಳ್ತಿದ್ದಾರೆ? ಲಕ್ಷ್ಮಿ ಇಲ್ಲೇ ಹತ್ರದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಬನ್ನಿಮ್ಮ. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಹತ್ರ ಸತ್ಕಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲ. ಬರ್ತಾ ನನ್ನ ಕಾರ್ ಕೆಟ್ಟೋಯ್ತು, ಅಲ್ಲೇ ಯಾರೋ ಹೇಳಿದ್ರು ಇಲ್ಲೇ ಪಕ್ಕದಲ್ಲಿ ಗ್ಯಾರೇಜ್ ಇದೆ ಅಂತ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ನೋಡಿದ್ರೆ ನಿಮ್ಮ ಗ್ಯಾರೇಜ್. ಎಲ್ಲೋದ್ರೂ ಗಾಡಿ ರಿಪೇರಿ ತಾನೇ ಮಾಡೋದು. 2 ನಿಮಿಷಮ್ಮ, ಮಾಡ್ಕೊಟ್ಬಿಡ್ತೀನಿ. ಆದರೆ ರಿಪೇರಿ ಮಾಡೋ ಕೈಗಳು ಬೇರೆ ಇರುತ್ತಲ್ವಾ? ಗಾಡಿ ಏನು ತೊಂದರೆ ಅಂತ ಹೇಳಿ ನಾನು ನೋಡ್ತೀನಿ. ಅಲ್ಲ, ಇದನ್ನೇನು ನೀವು ಮಾಮೂಲಿಯಾಗಿ ರಿಪೇರಿ ಮಾಡ್ತಿರಲ್ಲ, ಆ ಥರ ಕಾರ್ ಅಂತ ಅನ್ಕೊಂಡ್ರಾ? ನಿಮ್ಗೆ ಹೇಳಿ ಏನೂ ಪ್ರಯೋಜನ ಇಲ್ಲ ಬಿಡಿ. ನಾನು ಸರ್ವಿಸ್ ಸೆಂಟ್ರಿಗೆ ಹೋಗ್ತೀನಿ. ಆಮೇಲೆ ನಾನೊಂದು ಹೇಳೋದು, ನೀವು ಇನ್ನೊಂದು ಅರ್ಥ ಮಾಡಿಕೊಂಡು ರಿಪೇರಿ ಮಾಡಿ ಅದಿನ್ನೇನೋ ಆಗೋದು ಬೇಡ. ನಾನು ನಿಮಗೆ ಹೇಗೆ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಈ ಫೀಲ್ಡಲ್ಲಿ ಒಂದು 30-35 ವರ್ಷದಿಂದ ಇದ್ದೀನಿಮ್ಮ. ಈ ಕಂಪನಿ ಎಲ್ಲ ಮಾಡೆಲ್ ಕಾರ್ಗಳು ನನಗೆ ಗೊತ್ತು, ಟೆಕ್ನಾಲಜಿನೂ ಗೊತ್ತು. ಎಷ್ಟೋ ಸಲ ದೊಡ್ಡ ದೊಡ್ಡ ಮೆಕ್ಯಾನಿಕ್ಗಳು ಮಾಡೋಕ್ಕಾಗಲ್ಲ ಅಂತ ಕೈ ಬಿಟ್ಟಿರುವಂಥ ಗಾಡಿಗಳನ್ನು ಕಂಪನಿಯವ್ರು ನನ್ನ ಕರೆಸಿ ರಿಪೇರಿ ಮಾಡಿಸಿದ್ದಾರೆ. ನೀವೇನು ತಲೆ ಕೆಡಿಸ್ಕೋಬೇಡಿ, 2 ನಿಮಿಷ ಮಾಡ್ಕೊಂಡು. ನೀವು ಅದನ್ನು ಮುಟ್ಬೇಡಿ. ನಾನೇನಾದರೂ ಪರ್ಮಿಷನ್ ಕೊಟ್ನಾ ರಿಪೇರಿ ಮಾಡಿ ಅಂತ? ಬೇಡ ಅಂತ ಹೇಳ್ದೆ ತಾನೆ? ಹಾಗಲ್ಲ ನಿಲ್ಲೋರೆ, ಅದನ್ನ ನೋಡಿದ್ರೆ ಅಲ್ವಾ ಏನಾಗೈತೆ ಅಂತ ಗೊತ್ತಾಗೋದು. ನಮ್ಮ ಮಾವ ತುಂಬ ಚೆನ್ನಾಗಿ ರಿಪೇರಿ ಮಾಡ್ತಾರೆ, ಅವ್ರದ್ದು ಒಳ್ಳೆ ಕೈಗುಣ. ಅವ್ರೇನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ನನ್ನ ಕಾರನ್ನು ಮುಟ್ಟೋ ಯೋಗ್ಯತೆ ಇವ್ರಿಗಿಲ್ಲ. ಇವ್ರ ಕೈಗುಣ, ಇವ್ರ ಮಗಳ ಕಾಲ್ಗುಣ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಯಾವುದೋ ಒಂದು ಈ ಥರ ಶೆಡ್ಡಲ್ಲಿ ಗ್ಯಾರೇಜ್ ಹಾಕೊಂಡ್ಬಿಟ್ರೆ ಇವ್ರು ದೊಡ್ಡ ಮೆಕ್ಯಾನಿಕ್ ಆಗ್ಬಿಡ್ತಾರಾ? ನಿಲ್ಲೋರೆ, ಏನು ಅಂತ ಮಾತಾಡ್ತಾ ಇದ್ದೀರಾ? ಏನು ಪ್ರಪಂಚದಲ್ಲಿ ನೀವು ಒಬ್ಬರೇ ಕಾರ್ ಹಿಡ್ಕೊಂಡಿರೋದಾ? ನೀವು ಎಷ್ಟೇ ದುಡ್ಡು ಕೊಟ್ಟು ಕಾರ್ ತಗೊಂಡ್ರು ಅದು ಕೆಟ್ಟೋದಾಗ ರಿಪೇರಿ ಮಾಡೋದಕ್ಕೆ ಬೇಕಾಗಿರೋದು ಮೆಕ್ಯಾನಿಕ್ಕೆ. ಮೆಕ್ಯಾನಿಕ್ಕೆ ಬೇಡ ಅಂದ್ರೆ ಈ ಕೆಟ್ಟೋಗಿದೆಯಲ್ಲ ಗಾಡಿ, ಅದನ್ನ ನಿಮ್ಮ ಮನೆ ಮುಂದೆ ನಿಲ್ಸ್ಕೊಂಡು ಏನು ಪೂಜನ ಮಾಡ್ತೀರಾ? ಚಲ್ವಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಮಾವ, ನಿಮ್ಗೇನು ಗೊತ್ತಾಗಲ್ಲ, ನೀವು ಸುಮ್ಮನೆ ಇರಿ. ಅವ್ರು ಅವಾಗಿಂದ ಹೇಗೆ ಮಾತಾಡ್ತಿದಾರೆ ಅಂತ ಕೇಳಿಸ್ಕೊಂಡ್ರಿ ತಾನೇ? ಅವ್ರು ಹೇಗೋ ನಾನು ಹಾಗೆ. ಲಕ್ಷ್ಮೀ